ಸ್ವಲ್ಪ ಲೀಕೇಜ್ ಸ್ಟಾರ್ಟ್ ಆಯ್ತು. ಹಾಕಿ ಇಲ್ಲಿಂದ ನಾನು ಆನ್ ಮಾಡಿಬಿಟ್ರೆ ಕಮ್ಮಿ 3 ಲೀಟ್ರ್ ಮೇಲೆ ನಾನು ಇರದೇ 5 ಲೀಟ್ರ್ ಇದೆ ನೀರು. ನೋಡಿ ಕಾಲು ಎಲ್ಲ ಸುಟ್ಟೋದು ಏನಕ್ಕೆ ಅಂದ್ರೆ ಇದು ಟ್ಯಾಬ್ಲೆಟ್ಸ್ ಪವರ್. ಬೆಂಕಿ ಸುಡ್ತಿದೆ, ಸೇಮ್ ಬೆಂಕಿ ಈ ಪಾದದ ಒಳಗಡೆ ಇದೆಲ್ಲ ಚರ್ಮ ಕಿತ್ತು ಬರೋದು. ಒಂದ್ಸರಿ ಎಕ್ಸ್ರೇ ತೆಗೆಯೋದು, ಎಕ್ಸ್ರೇ ಗೊತ್ತಾಗಿದೆ ಕ್ಯಾನ್ಸರ್ ಇದೆ ಅಂತ. ಅಷ್ಟೇ ಬೆಂಗಳೂರಿಗೆ ಬಂದು ಏರ್ಪೋರ್ಟ್ ಅಲ್ಲಿ ಒಂದು ವರ್ಕ್ಗೆ ಜಾಯ್ನ್ ಆಗಿ 2 days ಅಷ್ಟೇ ಆಗಿದ್ದು. ಬಟ್ ಆ 2 days ಅಲ್ಲೇ ನಮ್ಮ ತಾಯಿ ತೀರೋರು. ಬಟ್ ನಂಗೆ ಬೇಜಾರ ಆಗೋದು ಏನಪ್ಪ ಅಂತ ಹೇಳಿದ್ರೆ, ಆ ಟೈಮಲ್ಲಿ ನಾನು ನಮ್ಮ ತಾಯಿ ಜೊತೆ ಇರ್ಲಿಲ್ವಲ್ಲ ಅನ್ನೋ ನೋವು ನನಗೆ ನಿಜವಾಗ್ಲೂ ಇನ್ನೂ ಕಣ್ಮುಂದಾನೆ ನನಗೆ ಹಂಗೆ ಕಟ್ತಂಗಿದೆ. ಹಾಯ್ ಎಲ್ಲರೂ ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್. ಸೊ ಇವತ್ತಿನ ವ್ಲಾಗ್ನಾಗೆ ಶುರು ಮಾಡ್ತಾ ಇದ್ದೀವಿ. ಈ ಒಂದು ವಿಡಿಯೋ ಮಾಡ್ತಿರೋ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ, ಸ್ಟಾರ್ಟಿಂಗ್ ಅಲ್ಲೇ ಒಂದಷ್ಟು ಕ್ಲಿಪ್ಗಳನ್ನ ನೋಡಿರ್ತೀರ. ಸೊ ಆ ಒಂದು ವ್ಯಕ್ತಿ, ಆ ಒಂದು ಕಲಾವಿದ ಇಡೀ ಕರ್ನಾಟಕದಲ್ಲಿ ಯಾರಿಗೂ ಗೊತ್ತಿಲ್ಲ ಅನ್ನೋ ಹಾಗೆ ಇಲ್ಲ. ಸೊ ಅಂತ ಒಳ್ಳೆ ಅದ್ಭುತವಾದಂತ ಕಲಾವಿದ. ಅವ್ರಿಗೆ ಒಂದಷ್ಟು ದಿನಗಳಿಂದ ಯೂಟ್ಯೂಬ್ಗಳಲ್ಲಿ ಒಂದಷ್ಟು ಜನ ಚಾನೆಲ್ ಅವ್ರನ್ನ ಮಾತಾಡ್ಸೋ ಆಗಿರ್ಬೋದು, ಮನೆಗೆ ಹೋಗಿ. ಸೊ ಅದೆಲ್ಲ ಮಾಡುವಂಥ ವಿಡಿಯೋಗಳನ್ನ ನೋಡಿದೆ ನಾನು. ರೀಸೆಂಟ್ ಆಗಿ ನೆನ್ನೇನೋ ಒಂದು ನಮ್ಮ ಪರಮ್ ಸರ್ ಅವ್ರದ್ದು ಕಲಾಂ ಮಾಧ್ಯಮ ಚಾನೆಲಲ್ಲಿ ಒಂದು ಇಂಟರ್ವ್ಯೂ ನೋಡಿದೆ. ಸೊ ನೋಡಿದಾಗ ನನಗೆ ನಿಜವಾಗ್ಲೂ ಕಣ್ಣಲ್ಲಿ ನೀರು ತುಂಬೋಯ್ತು. ಏನಕ್ಕಪ್ಪ ಅಂತ ಹೇಳಿದ್ರೆ, ಸೊ ಆ ವ್ಯಕ್ತಿ ಏನು ಒಂದು ಕಾಯಿಲೆಯಿಂದ ಏನು ಬಳಲ್ತಿದ್ದಾರೆ. ಸೊ ಆ ಒಂದು ಕಾಯಿಲೆ ಸ್ವತಃ ನನ್ನ ತಾಯಿಗೂ ಕೂಡ ಇತ್ತು. ನನ್ನ ತಾಯಿನೂ ಕೂಡ ಅದೇ ಒಂದು ಕಾಯಿಲೆಯಿಂದನೇ ಅವರು ನಮ್ಮನ್ನು ಬಿಟ್ಟು ದೂರ ಹೋಗಿರೋದು. ತುಂಬಾ ಆಸೆ ಇತ್ತು. ನಮ್ಮಮ್ಮ ನನ್ನ ಮದುವೆಯಲ್ಲಿ ನನಗೆ ನನ್ನ ಜೊತೆಲಿ ನಮ್ಮಮ್ಮ ನಿಂತ್ಕೊಂಡು ಮದುವೆ ಮಾಡಬೇಕು. ನನ್ನ ಮಕ್ಕಳನ್ನ ನಮ್ಮ ಮಕ್ಕಳು ನಮ್ಮಮ್ಮನ ಜೊತೆ ಆಟ ಆಡಬೇಕು, ಅವ್ರ ಜೊತೆ ಕಳೀಬೇಕು, ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ತುಂಬ ಆಸೆ ಇತ್ತು. ಬಟ್ ಆಗಿಲ್ಲ. ನಿಜವಾಗ್ಲೂ ಏನಿದ್ದಾರೆ ವ್ಯಕ್ತಿ, ನಿಮ್ಗೆಲ್ಲರೂ ನೋಡಿರ್ತೀರ. ತುಂಬ ಕನ್ನಡ ಸಿನಿಮಾಗಳಲ್ಲಿ ತುಂಬ ಅದ್ಭುತವಾಗಿ ಎಲ್ಲೂ ಒಂಚೂರು ಬೇಜಾರಾಗದೇ ಇರೋಂಗೆ ಇವ್ರು ಮಾಡ್ತಿರೋದು ಓವರ್ ಆ್ಯಕ್ಟಿಂಗೇ ಬರಲ್ಲ ಅನ್ನೋ ಥರ ಯಾವುದೇ ಸಿನಿಮಾದಲ್ಲೂ ಇವ್ರು ಮಾಡಿಲ್ಲ. ಎಲ್ಲದರಲ್ಲೂ ಕೂಡ ತುಂಬ ಚೆನ್ನಾಗಿ ಒಂದು ಆ್ಯಕ್ಟಿಂಗನ್ನು ಮಾಡಿ ಒಂದಷ್ಟು ಜನ ಏನೋ ಹೃದಯಗಳಲ್ಲಿ ಕುತ್ಕೊಂಡಿರುವಂಥವ್ರು. ಸೊ ಅಂಥವ್ರಿಗೆ ಈ ಥರ ಆಗಿದೆ ಅಂತ ನಿಜವಾಗಿ ಈ ಕಾಲದಲ್ಲಿ ಹೆಂಗೆ ಅಂತ ಹೇಳಿದ್ರೆ, ಒಳ್ಳೆದಕ್ಕೆ ಬೆಲೆ ಇಲ್ಲ ಅನ್ನೋದಕ್ಕೆ ಕಾರಣನೇ ಇದು. ಅದಂತೆ ಒಂದಷ್ಟು ಘಟನೆಗಳು ನಡೆದಿದ್ದಾವೆ ನಮ್ಮ ಕರ್ನಾಟಕದಲ್ಲಿ, ಆಯ್ತಾ. ಒಳ್ಳೆ ಮನಸ್ಸಿರೋರು, ಒಳ್ಳೆ ಥರದಲ್ಲಿ ಜೀವನ ನಡೆಸ್ತಿರೋರಿಗೆ ಯಾರಿಗೂ ಇಲ್ಲಿ ಭೂಮಿ ಮೇಲೆ ಉಳಿಗಾಲ ಜಾಸ್ತಿ ಇರೋದಿಲ್ಲ. ಕ್ಯಾನ್ಸರಿಂದ ಬಳಲ್ತಿದ್ದಾರೆ. ಸೊ ನಮ್ಮ ತಾಯಿಗೂ ಕೂಡ, ನಿಮಗೆ ಲಾಸ್ಟ್ ತುಂಬ ನನ್ನ ಚಾನಲ್ನ ತುಂಬ ಫಸ್ಟಿಂದ ಯಾರು ಫಾಲೋ ಮಾಡ್ತಿದ್ರೆ, ನನ್ನ ಚಾನಲ್ನಲ್ಲಿ ನೋಡ್ತಾ ಇದ್ದಾರೆ ವಿಡಿಯೋಸ್ನ ಅಂತ ಹೇಳಿದ್ರೆ ಅವ್ರಿಗೆ ಗೊತ್ತಿರುತ್ತೆ. ಐ ಥಿಂಕ್ ಶೇರ್ ಮಾಡ್ಕೊಂಡಿದ್ದೀನಿ ಅಂತ ಅಂದ್ಕೊಳ್ತೀನಿ. ನಮ್ಮ ತಾಯಿಗಾಗಿರುವಂಥದ್ದು. ನಮ್ಮ ತಾಯಿಗೂ ಕೂಡ ಗರ್ಭಕೋಶ ಕ್ಯಾನ್ಸರ್ ಆಗಿತ್ತು. ಸೊ ಗರ್ಭಕೋಶ ಕ್ಯಾನ್ಸರಿಂದ ಸೇಮ್ ಈ ಒಬ್ಬರು ವ್ಯಕ್ತಿ ಏನು ವಿಡಿಯೋ ನೋಡಿದಾರೆ, ಯಾರು ನೋಡಿಲ್ಲ ಅಂತ ಹೇಳೋದು ಆಲ್ಮೋಸ್ಟ್ ಎಲ್ಲ ನೋಡಿರ್ತೀರ. ಸೋಷಿಯಲ್ ಮೀಡಿಯಾ ಯೂಸ್ ಮಾಡೋವಂಥವ್ರು ಎಲ್ಲರೂ ನೋಡಿರ್ತೀರ ಒಂದು ವಿಡಿಯೋನ. ಸೊ ಅವ್ರ ಹೊಟ್ಟೆಲಿ ಏನು ನೀರು ತುಂಬ್ಕೊಳ್ಳೋದು, ನಮ್ಮ ತಾಯಿಗೂ ಕೂಡ ಅದೇ ಥರ ಹೊಟ್ಟೆಲಿ ನೀರು ತುಂಬ್ಕೊಳ್ಳೋದು. ಸೊ ತುಂಬ ಅನುಭವಿಸ್ಬಿಟ್ರು ನಮ್ಮ ತಾಯಿ, ಆಯಿತಾ. ಒಂದು ಫಸ್ಟ್ ಸ್ಟೇಜ್ ಕ್ಯಾನ್ಸರ್, ಗರ್ಭಕೋಶ ಕ್ಯಾನ್ಸರ್ ಬಂದು ಫಸ್ಟ್ ಸ್ಟೇಜ್ ಬಂದು ಚೆನ್ನಾಗಾದ್ರ ಅಂತ ಖುಷಿಯಲ್ಲಿದ್ವಿ. ಬಟ್ ತಿರ್ಗಾ ಅದು ಜಾಸ್ತಿಯಾಗಿ ಕೊನೆ ನನ್ನಿಂದ ದೂರನೇ ಹೊಂಟೋದ್ರು. ನನ್ನ ತಾಯಿ ಆ ಒಂದು ಕಾಯಿಲೆಯಿಂದ ಏನು ನೋವು ಅನುಭವಿಸ್ತಿದ್ರು. ಸೊ ಅವಾಗ ಇನ್ನೇನು ಸ್ವಲ್ಪ ದಿನ ಇದ್ದಂಗೆ ನಮ್ಮ ತಾಯಿ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ರು, ತುಂಬ ಸೀರಿಯಸ್ ಕಂಡೀಷನಲ್ಲಿ. ಸೊ ಅವಾಗ ನನಗೆ ಬೆಂಗಳೂರಲ್ಲಿ ಏರ್ಪೋರ್ಟಲ್ಲಿ ಜಾಬ್ ಆಗಿತ್ತು ಅಂದ್ಬಿಟ್ಟು, ಸೊ ನಮ್ಮ ತಾಯಿಗೆ ಹಾಸ್ಪಿಟಲ್ಗೆ ಹೋಗಿ ನಮ್ಮ ತಾಯಿ ಹತ್ರ ಕೇಳ್ಕೊಂಡು ಹಿಂಗೆ ಹೋಗ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಹೋಗಿದ್ದಷ್ಟೇ. ಜಸ್ಟ್ ಬೆಂಗಳೂರಿಗೆ ಬಂದು ಏರ್ಪೋರ್ಟಲ್ಲಿ ಒಂದು ವರ್ಕ್ಗೆ ಜಾಯ್ನ್ ಆಗಿ 2 days ಅಷ್ಟೇ ಆಗಿದ್ದು. ಬಟ್ ಆ 2 days ಅಲ್ಲೇ ನಮ್ಮ ತಾಯಿ ತೀರೋರು. ಬಟ್ ನಂಗೆ ಬೇಜಾರಾಗೋದು ಏನಪ್ಪ ಅಂತ ಹೇಳಿದ್ರೆ, ಆ ಟೈಮಲ್ಲಿ ನಾನು ನಮ್ಮ ತಾಯಿ ಜೊತೆ ಇರ್ಲಿಲ್ವಲ್ಲ ಅನ್ನೋ ನೋವು ನನಗೆ ನಿಜವಾಗ್ಲೂ ಇನ್ನೂ ಕಣ್ಮುಂದಾನೆ ನನಗೆ ಹಂಗೆ ಕಟ್ತಂಗಿದೆ. ನಮ್ಮ ತಾಯಿ ಅನುಭವಿಸ್ತಿದ್ದ ನೋವು. ನಾನು ನಮ್ಮ ತಾಯಿಗೆ ಬೆಂಗಳೂರಿಗೆ ಹೋಗ್ತೀನಿ ಅಂತ ಏನು ಹಾಸ್ಪಿಟಲಲ್ಲಿ ಹೇಳ್ಬಿಟ್ಟು ಹೋದೆ, ಅದು ಕಣ್ಮುಂದೆನೇ ಹಂಗೆ ಇದೆ. ಸೊ ದಯವಿಟ್ಟು ಯಾರು ಥರ ಒಂದು ಕಾಯಿಲೆಯಿಂದ, ಕ್ಯಾನ್ಸರ್ ಅನ್ನುವಂಥ ಕಾಯಿಲೆಯಿಂದ ಯಾರು ನೋವನ್ನ ಅನುಭವಿಸ್ತಿದ್ದಾರೆ. ಸೊ ಅಂಥ ಸಂಬಂಧಿಕರು ಮಕ್ಕಳುಗಳು ಯಾರು ಇದು, ದಯವಿಟ್ಟು ಅಂಥವ್ರ ಜೊತೆಲೇ ಇರಿ ಅಷ್ಟೇ ನಾನು ಕೇಳ್ಕೊಳ್ಳೋದು.
ನನಗಂತ ಅದೃಷ್ಟ ಇಲ್ಲ. ನಮ್ಮ ತಾಯಿ ತೀರೋಗೋ ಕೊನೆ ಗಳಿಗೆಲ್ಲೂ ಕೂಡ ಅವ್ರ ಜೊತೆ ನಾನು ಮಾತಾಡಿಲ್ಲ. ನೋವು ನಿಜ. ಆ ಕ್ಷಣದಲ್ಲಿ ನಾ ಇರ್ಬೇಕಿತ್ತು ಪಕ್ಕದಲ್ಲಿ. ಆ ಒಂದು ನೋವನ್ನ ನಿಜವೂ ನನಗೆ ಇವಾಗಲೂ ನೆನೆಸ್ಕೊಂಡದೇನೋ ಅಂತಾರಲ್ಲ, ಸೊ ಅಂಥ ಕಾಯಿಲೆ ಯಾರಿಗೂ ಬರಬಾರ್ದು. ನಿಜವೂ ಕಲಾ ಮಾಧ್ಯಮದಲ್ಲಿ ಒಂದು ಇಂಟರ್ವ್ಯೂ ನೋಡ್ತಾ ಇದ್ದೆ, ಪೂರ್ತಿಯಾಗಿ ನೋಡೋಕ್ಕಾಗಿಲ್ಲ. ಆ ವ್ಯಕ್ತಿ ಆಡುವಂಥ ಮಾತು ಎಷ್ಟು ಪಾಸಿಟಿವ್ ಆಗಿ ಎಲ್ಲರಿಗೂ ಅಷ್ಟು ಕಾಯಿಲೆ ಇದೆ ಅಂತ ಅಂದರೂ ಕೂಡ ನಿಜವಾಗ್ಲೂ ಅವ್ರು ಪಾಸಿಟಿವ್ ಆಗಿರೋದೇ ಅವ್ರನ್ನ ಇನ್ನೂ ಕೆಲವು ವರ್ಷಗಳ ಕಾಲ ಅವ್ರನ್ನ ಇರೋ ಥರ ಮಾಡತ್ತೆ. ದಯವಿಟ್ಟು ನಾನು ಈ ಒಂದು ವಿಡಿಯೋದಲ್ಲಿ ಏನಪ್ಪ ಕೇಳ್ಕೊಳ್ತೀನಿ ಅಂತಂದರೆ, ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬರ್ಸ್ ನೋಡ್ತಾ ಇದ್ದೀರಾ ಅಂತಂದರೆ ದಯವಿಟ್ಟು ಈ ಒಂದು ವಿಡಿಯೋನ ನೋಡ್ತಿರೋರು ನಿಮ್ಮ ಕೈಲಾದಷ್ಟು ಸಹಾಯನ ಇವ್ರಿಗೆ ಮಾಡಿ ಅಂತ ಕೇಳೋಕ್ಕೆ ಇಷ್ಟಪಡ್ತೀನಿ, ಆಯಿತಾ. ಸೊ ಅವ್ರದ್ದು ಅಕೌಂಟ್ ನಂಬರು ಮತ್ತು ಅವ್ರದ್ದು ಡೀಟೇಲ್ಸ್ ಎಲ್ಲ ಕೂಡ ಸ್ಕ್ರೀನಲ್ಲಿ ಕೂಡ ಹಾಕಿರ್ತೀನಿ, ಡೈರೆಕ್ಟಾಗಿ ಅವ್ರಿಗೆ ಹೋಗುತ್ತೆ. ಸೊ ಈ ಒಂದು ಡೀಟೇಲ್ಸ್ನ ನಾನು ತೊಗೊಂಡಿರೋದು ಬಂದ್ಬಿಟ್ಟು ಕಲಾ ಮಾಧ್ಯಮ ಯೂಟ್ಯೂಬ್ ಚಾನಲಿಂದ. ಪರಮ್ ಸರ್, ಈ ಒಂದು ನಿಮ್ಮ ಒಂದು ಚಾನಲಿಂದ ಒಂದಷ್ಟು ಕ್ಲಿಪ್ಗಳನ್ನ ನಾನು ನನ್ನ ಚಾನಲ್ನಲ್ಲಿ ನನ್ನ ವಿಡಿಯೋಸ್ಗೆ ಈ ಒಂದು ವಿಡಿಯೋಸ್ಗೆ ಯೂಸ್ ಮಾಡ್ಕೊಂಡಿದ್ದೀನಿ. ಕೇಳದೆ ಪರ್ಮಿಷನ್ ತಗೊಳ್ದೆ ಯೂಸ್ ಮಾಡ್ಕೊಂಡಿದ್ದೀನಿ ಒಂದು ಒಳ್ಳೆಯ ಉದ್ದೇಶಕ್ಕೋಸ್ಕರ. ದಯವಿಟ್ಟು ಕ್ಷಮೆ ಇರಲಿ ಪರಮ್. ಸ್ನೇಹಿತರೆ, ಯಾರು ನೋಡ್ತಾ ಇದ್ದೀರಾ ಅಂತ ನಿಮ್ಮ ಕೈಲಿ ಆದಷ್ಟು ಸಹಾಯನ ಅವ್ರಿಗೆ ಮಾಡಿ. ತುಂಬಾ ಖರ್ಚಾಗತ್ತೆ. ಕ್ಯಾನ್ಸರ್ ಅನ್ನೋ ಒಂದು ಕಾಯಿಲೆ ಸುಲಭ ಅಂತ ಸಣ್ಣ ಪುಟ್ಟ ಕಾಯಿಲೆ ಅಲ್ವೇ ಅಲ್ಲ ಅದು. ಅದಕ್ಕೆ ಟ್ರೀಟ್ಮೆಂಟ್ ತಗೋಬೇಕು ಅಂದ್ರೂ ತುಂಬಾ ದುಡ್ಡು ಖರ್ಚಾಗುವಂಥದ್ದು, ಆಯಿತಾ. ಸೊ ಆದಷ್ಟು ಕೈಲಾದಷ್ಟು ಸಹಾಯ ಆದರೆ ಸಹಾಯ ಮಾಡಿ. ಇಲ್ಲ ಅಂತೇಳಿದ್ರೆ ನಿಮ್ಮ ಸ್ನೇಹಿತರಿಗೆ ಒಂದು ವಿಡಿಯೋನ ಶೇರ್ ಮಾಡಿ. ಸ್ನೇಹಿತರೆ, ನಿಮ್ಮ ಸ್ನೇಹಿತರಿಗೆ ಯಾರಾದರೂ ಇಂಟ್ರೆಸ್ಟ್ ಇದೆ, ಫ್ಯಾಮಿಲಿ ಮೆಂಬರ್ಸಲ್ಲಿ ಯಾರಿಗಾದರೂ ಇಂಟ್ರೆಸ್ಟ್ ಇದ್ರೆ ಕೊಡೋದಕ್ಕೆ, ಸೊ ಅವ್ರು ಸಹಾಯ ಮಾಡಲಿ. ಅದರಿಂದ ನಮ್ಮ ಕಲಾವಿದರು ಏನಿದ್ದಾರೆ ಸೊ ಇವ್ರಿಗೂ ಕೂಡ ಒಳ್ಳೇದಾಗಲಿ. ಸೊ ಇಷ್ಟನ್ನು ಹೇಳ್ಬೇಕಿತ್ತು ಗೈಸ್, ಅದಕ್ಕೋಸ್ಕರ ಒಂದು ವಿಡಿಯೋನ ಮಾಡಿದ್ದೀನಿ. ಐ ಥಿಂಕ್ ಎಲ್ಲರೂ ನನ್ನ ಸಬ್ಸ್ಕ್ರೈಬರ್ಸ್, ನನ್ನ ಚಾನಲ್ನಲ್ಲಿರುವಂಥ ಎಲ್ಲ ಸಬ್ಸ್ಕ್ರೈಬರ್ಸು ಹೆಲ್ಪ್ ಮಾಡ್ತೀನಿ ಅಂತ ಅಂದ್ಕೊಂಡಿದ್ದೀನಿ. ಸೊ ಡೀಟೇಲ್ಸ್ ಬೇಕು ಅಂತ ಹೇಳಿದ್ರೆ ಸ್ಕ್ರೀನಲ್ಲಿ ಹಾಕಿರ್ತೀನಿ, ನೋಡಿಕೊಂಡು ಆ ಒಂದು ಅಕೌಂಟ್ಗೆ ಸಹಾಯ ಮಾಡೋರು ಯಾರು ಇದ್ದರೆ ಖಂಡಿತವಾಗ್ಲೂ ಮಾಡಿ. ನನ್ನ ಕೈಲೇನಾಗೋದು ಶಕ್ತಿ ಸದ್ಯಕ್ಕಂತೂ ಇಲ್ಲ, ಬಟ್ ಎಲ್ಲನೂ ಕೂಡ ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ಟಿದ್ದೀನಿ ಮನೆಗೆ. ಬಟ್ ಸದ್ಯದಲ್ಲೇ ನಾನು ಕೂಡ ನನ್ನ ಕೈಲಾಗುವಷ್ಟು ಸಹಾಯನ ಅವ್ರಿಗೆ ಮಾಡುವಂಥ ಪ್ರಯತ್ನ ಮಾಡ್ತೀನಿ ಗೈಸ್. ಇಷ್ಟನ್ನ ಹೇಳ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ಸಿಗುವ ಗೈಸ್. ಟೇಕ್ ಕೇರ್, ಸಿ, ಬಾಯ್ ಬಾಯ್.